ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನಲ್ಲಿ ಸಂಭವಿಸಿದ ಈ ನಿಗೂಢ ಸ್ಫೋಟ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ದುರ್ಘಟನೆಯಲ್ಲಿ 10 ವರ್ಷದ ಮುಬಾರಕ್ ಅನ್ನೋ ಬಾಲಕ ಮೃತಪಟ್ಟಿದ್ದು, ಸಬ್ರೀನ್ ಬಾನು, ಫಾತಿಮಾ ಸೇರಿ 9 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬರೋಬ್ಬರಿ 10ಕ್ಕೂ ಹೆಚ್ಚು ಮನೆಗಳು ಛಿದ್ರಗೊಂಡಿವೆ. ಘಟನಾ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ವಿಲ್ಸನ್ ಗಾರ್ಡನ್ನ ಚಿನ್ನಮ್ಮನಪಾಳ್ಯದಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿರುವಂತಹ ಕಾರಣಕ್ಕಾಗಿ 6 ಮನೆಗಳು ಡೆಮಾಲೇಷನ್ ಆಗಿರುವಂತದ್ದು. ಸದ್ಯ ನಾನೀಗ ಸ್ಥಳದಲ್ಲಿದ್ದೀನಿ. ಈ ನೋಡ್ತಾ ಇದ್ದೀವಿ ಈ ಸಿಲಿಂಡರ್ ಸ್ಫೋಟದ ತೀವ್ರತೆ ಯಾವ ರೀತಿಯಾಗಿದೆ ಅಂತಂದ್ರೆ, ಸುತ್ತಮುತ್ತಲಿರುವಂತಹ 6 ಮನೆಯ ಮೇಲ್ಛಾವಣಿ ಆಗಿರಬಹುದು, ಗೋಡೆಗಳೆಲ್ಲವೂ ಕೂಡ ಚಿಂದಿ ಚಿತ್ರಾನ್ನ ಆಗಿರುವಂತದ್ದು. ಯಾಕಂದ್ರೆ ಕಂಪ್ಲೀಟ್ ಆದಂತಹ ಗೋಡೆಗಳೆಲ್ಲವೂ ಕೂಡ ಪಕ್ಕದ ಮನೆಯಲ್ಲಿ ಹೋಗಿ ಬಿದ್ದಿರುವಂತದ್ದು. ಇದರ ತೀವ್ರತೆನ ಈಗಾಗಲೇ ಅಗ್ನಿಶಾಮಕ ದಳದ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಯಾರಾದ್ರೂ ಸಿಲುಕಿಕೊಂಡಿದ್ದಾರೆ ಅಂತ ಹೇಳಿ ಅವರನ್ನು ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಇದು ಚಿನ್ನಮ್ಮನಪಾಳ್ಯದಲ್ಲಿರುವಂತಹ ಒಂದು ಮನೆಯ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಸಿಲಿಂಡರ್ ಸ್ಫೋಟ ಆಗಿದೆ. ಆ ಸ್ಫೋಟದ ತೀವ್ರತೆಯಿಂದಾಗಿ ಪಕ್ಕದಲ್ಲಿರುವಂತಹ ಗೋಡೆಗಳು ಮನೆ ಏನು ಸ್ಫೋಟ ಆಯ್ತು, ಆ ಇಡೀ ಮನೆ ಕಂಪ್ಲೀಟ್ ಆಗಿ ಕುಸಿದು ಬಿದ್ದಿರುವಂತದ್ದು. ಸ್ಫೋಟದ ತೀವ್ರತೆಗೆ ಪಕ್ಕದ ಮನೆಯಲ್ಲಿ ಹೋಗ್ಬಿಟ್ಟು ಆ ಗೋಡೆಗಳು ಕೂಡ ಬಿದ್ದಿದ್ದಾವೆ. ಸದ್ಯಕ್ಕೆ 7 ಜನರಿಗೆ ಗಂಭೀರ ಗಾಯಗಳಾಗಿದ್ದು, ಆ ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ಕೂಡ ದಾಖಲು ಮಾಡುವಂತಹ ಕೆಲಸ ಕೂಡ ಮಾಡಲಾಗಿದೆ. ಆದ್ರೆ ಇದು ಮೇಲ್ನೋಟಕ್ಕೆ ಸಿಲಿಂಡರ್ ಸ್ಫೋಟನ ಅನ್ನೋ ಒಂದು ಅನುಮಾನ ಕೂಡ ಈಗ ವ್ಯಕ್ತವಾಗ್ತಿರುವಂತದ್ದು. ಸ್ಥಳಕ್ಕೆ ಪೊಲೀಸರು ಕೂಡ ಬಂದು ತನಿಖೆ ಮಾಡುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ಸಿಲಿಂಡರ್ ಸ್ಫೋಟಗಳನ್ನ ನಾವು ನೋಡ್ತಾ ಇದೀವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಈ ರೀತಿಯ ಒಂದು ಈ ತರದಂತಹ ತೀವ್ರತರ ಆಗಿರುವಂತಹ ಒಂದು ಸ್ಫೋಟ ಎಲ್ಲೂ ಕೂಡ ಆಗಿರಲಿಲ್ಲ. ಈಗಾಗಲೇ SDRF ನವರು, ಪೊಲೀಸ್ ಇಲಾಖೆ ಅಧಿಕಾರಿಗಳು, ಅಗ್ನಿಶಾಮಕ ದಳದ ಅಧಿಕಾರಿಗಳು ಎಲ್ಲರೂ ಕೂಡ ಸ್ಥಳಕ್ಕೆ ಬಂದು ಮಾಹಿತಿ ಕಲೆ ಹಾಕುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ನಾವು ನೋಡ್ತಾ ಇದೀವಿ ಈ ಮೇಲ್ಗಡೆ ಶೀಟ್ ಮನೆಗಳಿದ್ದು, ಜೊತೆಗೆ ಮನೆಯ ಗೋಡೆಗಳಿಂದಾವೆ. ಆ ಗೋಡೆಗಳು ಸಿಡಿದು ಪಕ್ಕದ ಮನೆಗೆ ಹೋಗಿ ಬಿದ್ದಿರುವಂತದ್ದು ಯಾಕೆ ಒಂದ್ ಕಡೆ ಅನುಮಾನ ಸೃಷ್ಟಿ ಮಾಡುವಂತಹ ಆಗಿದೆ. ಸದ್ಯಕ್ಕೆ 7 ಜನರಿಗೆ ಗಂಭೀರ ಗಾಯಗಳಾಗಿರುವಂತದ್ದು. ಗೋಡೆಯ ಅವಶೇಷಗಳನ್ನ ನೋಡ್ತಾ ಇದ್ದೀವಿ. ಒಂದು ಸಿಲಿಂಡರ್ ಸ್ಫೋಟಕ್ಕೆ ಈ ರೀತಿಯಾಗಿ ಘಟನೆಗಳು ನಡೆಯುತ್ತಾ ಅನ್ನೋ ಒಂದು ಅನುಮಾನ ಕೂಡ ಸೃಷ್ಟಿಯಾಗಿರುವಂತದ್ದು. ಒಟ್ಟು 7 ಮನೆಗೆ ಈ ಮೇಲ್ಭಾಗದಲ್ಲಿರುವಂತಹ ಮನೆ ಮೇಲೆನೆ ಒಂದು ಸಿಲಿಂಡರ್ ಸ್ಫೋಟ ಆಗಿದೆ. ಆದ್ರೆ ಅದರ ತೀವ್ರತೆ ಹೇಗಿತ್ತಂತಂದ್ರೆ 7 ಮನೆಗಳು ಕಂಪ್ಲೀಟ್ ಆಗಿ ಕುಸಿದು ಬಿದ್ದಿರುವಂತದ್ದು. ಈಗಾಗಲೇ ಅಗ್ನಿಶಾಮಕ ದಳದ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು ತನಿಖೆಯನ್ನು ಕೂಡ ಕೈಗೆತ್ತಿಕೊಂಡಿದ್ದಾರೆ. ಇದು ನಿಜವಾಗ್ಲೂ ಕೂಡ ಸಿಲಿಂಡರ್ ಸ್ಫೋಟದ ತೀವ್ರತೆನ ಅಥವಾ ಬೇರೆ ಏನಾದರೂ ಇತ್ತ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆಯನ್ನು ಕೂಡ ಕೈಗೆತ್ತಿಕೊಂಡಿದ್ದಾರೆ. ಈಗಾಗಲೇ ಗಾಯಾಳುಗಳನ್ನು ಕೂಡ ಬೇರೆ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸ ಕೂಡ ಮಾಡಿರುವಂತದ್ದು. ಸದ್ಯಕ್ಕೆ ನನ್ನ ಕ್ಯಾಮರಾಮನ್ ಕೃಷ್ಣ ಕೂಡ ಇದರ ತೀವ್ರತೆಯನ್ನು ತೋರಿಸುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಸದ್ಯಕ್ಕೆ ಪೊಲೀಸರು ಕೂಡ ಇಲ್ಲಿ ಬಂದು ತನಿಖೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿರುವಂತದ್ದು. ಯಾಕಂದ್ರೆ ಈ ರೀತಿಯಾದಂತಹ ಘಟನೆಗಳು ಸರ್ವೇ ಸಾಮಾನ್ಯವಾಗಿ ನಡೆಯೋದಿಲ್ಲ. ಸಿಲಿಂಡರ್ ಸ್ಫೋಟದ ತೀವ್ರತೆನೇ ಬೇರೆ ಇರುತ್ತೆ. ಆದ್ರೆ ಪೊಲೀಸರು ಕಂಪ್ಲೀಟ್ ಆಗಿ ಇಂಚಿಂಚು ಮಾಹಿತಿಯನ್ನು ಕೂಡ ಕಲೆ ಹಾಕುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಸದ್ಯಕ್ಕೆ ವಿಲ್ಸನ್ ಗಾರ್ಡನ್ ಇರುವಂತಹ ಚಿನ್ನಮ್ಮನಪಾಳ್ಯದ ಸಿಲಿಂಡರ್ ಸ್ಫೋಟದ ನೈಜ ದೃಶ್ಯಗಳಿವೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನಲ್ಲಿ ಸಂಭವಿಸಿದ ಈ ನಿಗೂಢ ಸ್ಫೋಟ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ದುರ್ಘಟನೆಯಲ್ಲಿ 10 ವರ್ಷದ ಮುಬಾರಕ್ ಅನ್ನೋ ಬಾಲಕ ಮೃತಪಟ್ಟಿದ್ದು, ಸಬ್ರೀನ್ ಬಾನು, ಫಾತಿಮಾ ಸೇರಿ 9 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬರೋಬ್ಬರಿ 10ಕ್ಕೂ ಹೆಚ್ಚು ಮನೆಗಳು ಛಿದ್ರಗೊಂಡಿವೆ. ಘಟನಾ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ವಿಲ್ಸನ್ ಗಾರ್ಡನ್ನ ಚಿನ್ನಮ್ಮನಪಾಳ್ಯದಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿರುವಂತಹ ಕಾರಣಕ್ಕಾಗಿ 6 ಮನೆಗಳು ಡೆಮಾಲೇಷನ್ ಆಗಿರುವಂತದ್ದು. ಸದ್ಯ ನಾನೀಗ ಸ್ಥಳದಲ್ಲಿದ್ದೀನಿ. ಈ ನೋಡ್ತಾ ಇದ್ದೀವಿ ಈ ಸಿಲಿಂಡರ್ ಸ್ಫೋಟದ ತೀವ್ರತೆ ಯಾವ ರೀತಿಯಾಗಿದೆ ಅಂತಂದ್ರೆ, ಸುತ್ತಮುತ್ತಲಿರುವಂತಹ 6 ಮನೆಯ ಮೇಲ್ಛಾವಣಿ ಆಗಿರಬಹುದು, ಗೋಡೆಗಳೆಲ್ಲವೂ ಕೂಡ ಚಿಂದಿ ಚಿತ್ರಾನ್ನ ಆಗಿರುವಂತದ್ದು. ಯಾಕಂದ್ರೆ ಕಂಪ್ಲೀಟ್ ಆದಂತಹ ಗೋಡೆಗಳೆಲ್ಲವೂ ಕೂಡ ಪಕ್ಕದ ಮನೆಯಲ್ಲಿ ಹೋಗಿ ಬಿದ್ದಿರುವಂತದ್ದು. ಇದರ ತೀವ್ರತೆ ಈಗಾಗಲೇ ಅಗ್ನಿಶಾಮಕ ದಳದ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಯಾರಾದ್ರೂ ಸಿಲುಕಿಕೊಂಡಿದ್ದಾರೆ ಅಂತ ಹೇಳಿ ಅವರನ್ನು ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಇದು ಚಿನ್ನಮ್ಮನಪಾಳ್ಯದಲ್ಲಿರುವಂತಹ ಒಂದು ಮನೆಯ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಸಿಲಿಂಡರ್ ಸ್ಫೋಟ ಆಗಿದೆ. ಆ ಸ್ಫೋಟದ ತೀವ್ರತೆಯಿಂದಾಗಿ ಪಕ್ಕದಲ್ಲಿರುವಂತಹ ಗೋಡೆಗಳು ಏನು ಸ್ಫೋಟ ಆಯ್ತು, ಆ ಇಡೀ ಮನೆ ಕಂಪ್ಲೀಟ್ ಆಗಿ ಕುಸಿದು ಬಿದ್ದಿರುವಂತದ್ದು. ಸ್ಫೋಟದ ತೀವ್ರತೆಗೆ ಪಕ್ಕದ ಮನೆಯಲ್ಲಿ ಹೋಗ್ಬಿಟ್ಟು ಆ ಗೋಡೆಗಳು ಕೂಡ ಬಿದ್ದಿದ್ದಾವೆ. ಸದ್ಯಕ್ಕೆ 7 ಜನರಿಗೆ ಗಂಭೀರ ಗಾಯಗಳಾಗಿದ್ದು, ಆ ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ಕೂಡ ದಾಖಲು ಮಾಡುವಂತಹ ಕೆಲಸ ಕೂಡ ಮಾಡಲಾಗಿದೆ. ಆದ್ರೆ ಇದು ಮೇಲ್ನೋಟಕ್ಕೆ ಸಿಲಿಂಡರ್ ಸ್ಫೋಟನ ಅನ್ನೋ ಒಂದು ಅನುಮಾನ ಕೂಡ ಈಗ ವ್ಯಕ್ತವಾಗ್ತಿರುವಂತದ್ದು. ಸ್ಥಳಕ್ಕೆ ಪೊಲೀಸರು ಕೂಡ ಬಂದು ತನಿಖೆ ಮಾಡುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ಸಿಲಿಂಡರ್ ಸ್ಫೋಟಗಳನ್ನ ನಾವು ನೋಡ್ತಾ ಇದೀವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಈ ರೀತಿಯ ಒಂದು ಈ ತರದಂತಹ ತೀವ್ರತರ ಆಗಿರುವಂತಹ ಒಂದು ಸ್ಫೋಟ ಎಲ್ಲೂ ಕೂಡ ಆಗಿರಲಿಲ್ಲ. ಈಗಾಗಲೇ SDRF ನವರು, ಪೊಲೀಸ್ ಇಲಾಖೆ ಅಧಿಕಾರಿಗಳು, ಅಗ್ನಿಶಾಮಕ ದಳದ ಅಧಿಕಾರಿಗಳು ಎಲ್ಲರೂ ಕೂಡ ಸ್ಥಳಕ್ಕೆ ಬಂದು ಮಾಹಿತಿ ಕಲೆ ಹಾಕುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ನಾವು ನೋಡ್ತಾ ಇದೀವಿ ಈ ಮೇಲ್ಗಡೆ ಶೀಟ್ ಮನೆಗಳಿದ್ದು, ಜೊತೆಗೆ ಮನೆಯ ಗೋಡೆಗಳಿಂದಾವೆ. ಆ ಗೋಡೆಗಳು ಸಿಡಿದು ಪಕ್ಕದ ಮನೆಗೆ ಹೋಗಿ ಬಿದ್ದಿರುವಂತದ್ದು ಯಾಕೆ ಒಂದ್ ಕಡೆ ಅನುಮಾನ ಸೃಷ್ಟಿ ಮಾಡುವಂತಹ ಆಗಿದೆ.
ಸದ್ಯಕ್ಕೆ 7 ಜನರಿಗೆ ಗಂಭೀರ ಗಾಯಗಳಾಗಿರುವಂತದ್ದು. ಗೋಡೆಯ ಅವಶೇಷಗಳನ್ನ ನೋಡ್ತಾ ಇದ್ದೀವಿ. ಒಂದು ಸಿಲಿಂಡರ್ ಸ್ಫೋಟಕ್ಕೆ ಈ ರೀತಿಯಾಗಿ ಘಟನೆಗಳು ನಡೆಯುತ್ತಾ ಅನ್ನೋ ಒಂದು ಅನುಮಾನ ಕೂಡ ಸೃಷ್ಟಿಯಾಗಿರುವಂತದ್ದು. ಒಟ್ಟು 7 ಮನೆಗೆ ಈ ಮೇಲ್ಭಾಗದಲ್ಲಿರುವಂತಹ ಮನೆ ಮೇಲೆನೆ ಒಂದು ಸಿಲಿಂಡರ್ ಸ್ಫೋಟ ಆಗಿದೆ. ಆದ್ರೆ ಅದರ ತೀವ್ರತೆ ಹೇಗಿತ್ತು ಅಂತಂದ್ರೆ 7 ಮನೆಗಳು ಕಂಪ್ಲೀಟ್ ಆಗಿ ಕುಸಿದು ಬಿದ್ದಿರುವಂತದ್ದು. ಈಗಾಗಲೇ ಅಗ್ನಿಶಾಮಕ ದಳದ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು ತನಿಖೆಯನ್ನು ಕೂಡ ಕೈಗೆತ್ತಿಕೊಂಡಿದ್ದಾರೆ. ಇದು ನಿಜವಾಗ್ಲೂ ಕೂಡ ಸಿಲಿಂಡರ್ ಸ್ಫೋಟದ ತೀವ್ರತೆನ ಅಥವಾ ಬೇರೆ ಏನಾದರೂ ಇತ್ತ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆಯನ್ನು ಕೂಡ ಕೈಗೆತ್ತಿಕೊಂಡಿದ್ದಾರೆ. ಈಗಾಗಲೇ ಗಾಯಾಳುಗಳನ್ನು ಕೂಡ ಬೇರೆ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸ ಕೂಡ ಮಾಡಿರುವಂತದ್ದು. ಸದ್ಯಕ್ಕೆ ನನ್ನ ಕ್ಯಾಮರಾಮನ್ ಕೃಷ್ಣ ಕೂಡ ಇದರ ತೀವ್ರತೆಯನ್ನ ತೋರಿಸುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಸದ್ಯಕ್ಕೆ ಪೊಲೀಸರು ಕೂಡ ಇಲ್ಲಿ ಬಂದು ತನಿಖೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿರುವಂತದ್ದು. ಯಾಕಂದ್ರೆ ಈ ರೀತಿಯಾದಂತಹ ಘಟನೆಗಳು ಸರ್ವೇ ಸಾಮಾನ್ಯವಾಗಿ ನಡೆಯೋದಿಲ್ಲ. ಸಿಲಿಂಡರ್ ಸ್ಫೋಟದ ತೀವ್ರತೆನೇ ಬೇರೆ ಇರುತ್ತೆ. ಆದ್ರೆ ಪೊಲೀಸರು ಕಂಪ್ಲೀಟ್ ಆಗಿ ಇಂಚಿಂಚು ಮಾಹಿತಿಯನ್ನು ಕೂಡ ಕಲೆ ಹಾಕುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಸದ್ಯಕ್ಕೆ ವಿಲ್ಸನ್ ಗಾರ್ಡನ್ ಇರುವಂತಹ ಚಿನ್ನವನಪಾಳ್ಯದ ಸಿಲಿಂಡರ್ ಸ್ಫೋಟದ ನೈಜ ದೃಶ್ಯಗಳಿವೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ನಲ್ಲಿ ಸಂಭವಿಸಿದ ಈ ನಿಗೂಢ ಸ್ಫೋಟ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ದುರ್ಘಟನೆಯಲ್ಲಿ 10 ವರ್ಷದ ಮುಬಾರಕ್ ಅನ್ನೋ ಬಾಲಕ ಮೃತಪಟ್ಟಿದ್ದು, ಸಬ್ರೀನ್ ಬಾನು, ಫಾತಿಮಾ ಸೇರಿ 9 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬರೋಬ್ಬರಿ 10ಕ್ಕೂ ಹೆಚ್ಚು ಮನೆಗಳು ಛಿದ್ರಗೊಂಡಿವೆ. ಘಟನಾ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ವಿಲ್ಸನ್ ಗಾರ್ಡನ್ನ ಚಿನ್ನಮ್ಮನಪಾಳ್ಯದಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿರುವಂತಹ ಕಾರಣಕ್ಕಾಗಿ 6 ಮನೆಗಳು ಡೆಮಾಲೇಷನ್ ಆಗಿರುವಂತದ್ದು. ಸದ್ಯ ನಾನೀಗ ಸ್ಥಳದಲ್ಲಿದ್ದೀನಿ. ನೋಡ್ತಾ ಇದ್ದೀವಿ ಈ ಸಿಲಿಂಡರ್ ಸ್ಫೋಟದ ತೀವ್ರತೆ ಯಾವ ರೀತಿಯಾಗಿದೆ ಅಂತಂದ್ರೆ ಸುತ್ತಮುತ್ತಲಿರುವಂತಹ 6 ಮನೆಯ ಮೇಲ್ಛಾವಣಿ ಆಗಿರಬಹುದು, ಗೋಡೆಗಳೆಲ್ಲವೂ ಕೂಡ ಚಿಂದಿ ಚಿತ್ರಾನ್ನ ಆಗಿರುವಂತದ್ದು. ಯಾಕಂದ್ರೆ ಕಂಪ್ಲೀಟ್ ಆದಂತಹ ಗೋಡೆಗಳೆಲ್ಲವೂ ಕೂಡ ಪಕ್ಕದ ಮನೆಯಲ್ಲಿ ಹೋಗಿ ಬಿದ್ದಿರುವಂತದ್ದು. ಇದು ತೀವ್ರತೆನ ಈಗಾಗಲೇ ಅಗ್ನಿಶಾಮಕ ದಳದ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಯಾರಾದ್ರೂ ಸಿಲುಕಿಕೊಂಡಿದ್ದಾರಾ ಅಂತ ಹೇಳಿ ಅವರನ್ನು ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಇದು ಚಿನ್ನಮ್ಮನಪಾಳ್ಯದಲ್ಲಿರುವಂತಹ ಒಂದು ಮನೆಯ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಸಿಲಿಂಡರ್ ಸ್ಫೋಟ ಆಗಿದೆ. ಆ ಸ್ಫೋಟದ ತೀವ್ರತೆಯಿಂದಾಗಿ ಪಕ್ಕದಲ್ಲಿರುವಂತಹ ಗೋಡೆಗಳು ಮನೆ ಏನು ಸ್ಫೋಟ ಆಯ್ತು ಆ ಮನೆ, ಆ ಇಡೀ ಮನೆ ಕಂಪ್ಲೀಟ್ ಆಗಿ ಕುಸಿದು ಬಿದ್ದಿರುವಂತದ್ದು. ಸ್ಫೋಟದ ತೀವ್ರತೆಗೆ ಪಕ್ಕದ ಮನೆಯಲ್ಲಿ ಹೋಗ್ಬಿಟ್ಟು ಆ ಗೋಡೆಗಳು ಕೂಡ ಬಿದ್ದಿದ್ದಾವೆ. ಸದ್ಯಕ್ಕೆ 7 ಜನರಿಗೆ ಗಂಭೀರ ಗಾಯಗಳಾಗಿದ್ದು, ಆ ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ಕೂಡ ದಾಖಲು ಮಾಡುವಂತಹ ಕೆಲಸ ಕೂಡ ಮಾಡಲಾಗಿದೆ. ಆದ್ರೆ ಇದು ಮೇಲ್ನೋಟಕ್ಕೆ ಸಿಲಿಂಡರ್ ಸ್ಫೋಟನ ಅನ್ನೋ ಒಂದು ಅನುಮಾನ ಕೂಡ ಈಗ ವ್ಯಕ್ತವಾಗ್ತಿರುವಂತದ್ದು. ಸ್ಥಳಕ್ಕೆ ಪೊಲೀಸರು ಕೂಡ ಬಂದು ತನಿಖೆ ಮಾಡುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ಸಿಲಿಂಡರ್ ಸ್ಫೋಟಗಳನ್ನ ನಾವು ನೋಡ್ತಾ ಇದೀವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಈ ರೀತಿಯ ಒಂದು ಈ ತರದಂತಹ ತೀವ್ರತರ ಆಗಿರುವಂತಹ ಒಂದು ಸ್ಫೋಟ ಎಲ್ಲೂ ಕೂಡ ಆಗಿರಲಿಲ್ಲ. ಈಗಾಗಲೇ ಎಸ್ಡಿಆರ್ಎಫ್ನವರು, ಪೊಲೀಸ್ ಇಲಾಖೆ ಅಧಿಕಾರಿಗಳು, ಅಗ್ನಿಶಾಮಕ ದಳದ ಅಧಿಕಾರಿಗಳು ಎಲ್ಲರೂ ಕೂಡ ಸ್ಥಳಕ್ಕೆ ಬಂದು ಮಾಹಿತಿ ಕಲೆ ಹಾಕುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ನಾವು ನೋಡ್ತಾ ಇದೀವಿ ಈ ಮೇಲ್ಗಡೆ ಶೀಟ್ ಮನೆಗಳಿದ್ದು, ಜೊತೆಗೆ ಮನೆಯ ಗೋಡೆಗಳಿಂದಾವೆ. ಆ ಗೋಡೆಗಳು ಸಿಡಿದು ಪಕ್ಕದ ಮನೆಗೆ ಹೋಗಿ ಬಿದ್ದಿರುವಂತದ್ದು. ಯಾಕೆ ಒಂದ್ ಕಡೆ ಅನುಮಾನ ಸೃಷ್ಟಿ ಮಾಡುವಂತಹ ಆಗಿದೆ. ಸದ್ಯಕ್ಕೆ 7 ಜನರಿಗೆ ಗಂಭೀರ ಗಾಯಗಳಾಗಿರುವಂತದ್ದು. ಗೋಡೆಯ ಅವಶೇಷಗಳನ್ನ ನೋಡ್ತಾ ಇದ್ದೀವಿ. ಒಂದು ಸಿಲಿಂಡರ್ ಸ್ಫೋಟಕ್ಕೆ ಈ ರೀತಿಯಾಗಿ ಘಟನೆಗಳು ನಡೆಯುತ್ತಾ ಅನ್ನೋ ಒಂದು ಅನುಮಾನ ಕೂಡ ಸೃಷ್ಟಿಯಾಗಿರುವಂತದ್ದು. ಒಟ್ಟು 7 ಮನೆಗೆ ಈ ಮೇಲ್ಭಾಗದಲ್ಲಿರುವಂತಹ ಮನೆ ಮೇಲೆನೆ ಒಂದು ಸಿಲಿಂಡರ್ ಸ್ಫೋಟ ಆಗಿದೆ. ಆದ್ರೆ ಅದರ ತೀವ್ರತೆ ಹೇಗಿತ್ತು ಅಂತಂದ್ರೆ 7 ಮನೆಗಳು ಕಂಪ್ಲೀಟ್ ಆಗಿ ಕುಸಿದು ಬಿದ್ದಿರುವಂತದ್ದು. ಈಗಾಗಲೇ ಅಗ್ನಿಶಾಮಕ ದಳದ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು ತನಿಖೆಯನ್ನು ಕೂಡ ಕೈಗೆತ್ತಿಕೊಂಡಿದ್ದಾರೆ. ಇದು ನಿಜವಾಗ್ಲೂ ಕೂಡ ಸಿಲಿಂಡರ್ ಸ್ಫೋಟದ ತೀವ್ರತೆನ ಅಥವಾ ಬೇರೆ ಏನಾದರೂ ಇತ್ತ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆಯನ್ನು ಕೂಡ ಕೈಗೆತ್ತಿಕೊಂಡಿದ್ದಾರೆ. ಈಗಾಗಲೇ ಗಾಯಾಳುಗಳನ್ನು ಕೂಡ ಬೇರೆ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸ ಕೂಡ ಮಾಡಿರುವಂತದ್ದು. ಸದ್ಯಕ್ಕೆ ನನ್ನ ಕ್ಯಾಮರಾಮನ್ ಕೃಷ್ಣ ಕೂಡ ಇದರ ತೀವ್ರತೆಯನ್ನ ತೋರಿಸುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಸದ್ಯಕ್ಕೆ ಪೊಲೀಸರು ಕೂಡ ಇಲ್ಲಿ ಬಂದು ತನಿಖೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿರುವಂತದ್ದು. ಯಾಕಂದ್ರೆ ಈ ರೀತಿಯಾದಂತಹ ಘಟನೆಗಳು ಸರ್ವೇ ಸಾಮಾನ್ಯವಾಗಿ ನಡೆಯೋದಿಲ್ಲ. ಸಿಲಿಂಡರ್ ಸ್ಫೋಟದ ತೀವ್ರತೆನೇ ಬೇರೆ ಇರುತ್ತೆ. ಆದ್ರೆ ಪೊಲೀಸರು ಕಂಪ್ಲೀಟ್ ಆಗಿ ಇಂಚಿಂಚು ಮಾಹಿತಿಯನ್ನು ಕೂಡ ಕಲೆ ಹಾಕುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಸದ್ಯಕ್ಕೆ ವಿಲ್ಸನ್ ಗಾರ್ಡನ್ ಇರುವಂತಹ ಚಿನ್ನವನಪಾಳ್ಯದ ಸಿಲಿಂಡರ್ ಸ್ಫೋಟದ ನೈಜ ದೃಶ್ಯಗಳಿವೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.